ಓಂ ಶಾಂತಿ. ಡೇಟ್ ಆಗಿದೆ 5 ಫೆಬ್ರವರಿ 1979. अवेक बाप दादा मधुबन. अवेक मुरली महावाक्य आಗಿದೆ, मधुबन निवासियों के साथ बाप दादा की रूह रूहान. ಮಧುಬನ್ ನಿವಾಸಿಗಳ ಜೊತೆಗೆ ಬಾಪ್ ದಾದಾರವರ ಆತ್ಮಿಕ ವಾರ್ತಾಲಾಪ ನಡೀತು. ಬಾಬಾ ಹೇಳ್ತಾರೆ, आज विशेष यादगार भूमि जिसकी महिमा आज भी भक्त लोग कर रहे हैं, ऐसे महान भूमि व महान तीर्थ स्थान पर रहने वाले विशेष भाग्यशाली आत्माओं से मिलने आए हैं. ಬಾಬಾ ಹೇಳ್ತಾರೆ, ಇಂದು ವಿಶೇಷ ಯಾದ್ಗಾರ್ ಭೂಮಿ ಯಾವುದು? ಮಧುಬನ. ಜಿಸ್ಕಿ ಮಹಿಮಾ, ಅದರ ಮಹಿಮೆ ಆಶ್ ಭಿ ಭಕ್ತಲೋಗ ಇಂದು ಕೂಡ ಏನು ಮಾಡ್ತಿದ್ದಾರೆ? ಮಹಿಮೆ ಮಾಡ್ತಿದ್ದಾರೆ. ಐಸೆ ಮಹಾನ್ ಭೂಮಿ, ಇಂಥ ಮಹಾನ್ ಭೂಮಿ, ಮಹಾನ್ ತೀರ್ಥ ನಲ್ಲಿರ್ತಕ್ಕಂಥ ವಿಶೇಷ ಭಾಗ್ಯಶಾಲಿ ಆತ್ಮಗಳಲ್ಲ ಅವರೆಲ್ಲ. ಮಧುಬನ್ ನಿವಾಸಿ ಆತ್ಮಗಳಂತಂದರೆ ಭಾಗ್ಯಶಾಲಿ ಆತ್ಮಗಳು, ಶ್ರೇಷ್ಠಾತಿ ಶ್ರೇಷ್ಠ ಭಾಗ್ಯಶಾಲಿ ಆತ್ಮಗಳನ್ನು ಬಾಬಾ ಭೇಟಿ ಮಾಡೋಕ್ಕೆ ಬಂದಿದ್ದಾರೆ. ಜೈಸೆ ಭೂಮಿ ಸಮರ್ಥ ಹೇ, मधुबन भूमि ಅನ್ನೋದು समर्थ भूमि. जिस भूमि में आने से अनेक आत्माओं का व्यर्थ समाप्त हो जाता है. ಈ ಬುದ್ಧಿಯಲ್ಲಿರಬೇಕು. ಪಾಂಡವ ಭವನದಲ್ಲೇ ಬುದ್ಧಿ ಇಟ್ಕೊಳ್ರಿ, ನಾನು ಪಾಂಡವ ಭವನದಲ್ಲೇ ಇದ್ದೀನಿ, ಪಾಂಡವ ಭವನದಲ್ಲೇ ಕಾಲಿಟ್ಟಿದ್ದೀನಿ, ಪಾಂಡವ ಭವನದಲ್ಲೇ ಅಡ್ಡಾಡ್ಲಿಕ್ಕತ್ತೀನಿ, ನಾನು ಈ ಸದ್ಯಕ್ಕೆ ಯಾರು? ಮಧುಬನ್ ನಿವಾಸಿ ಅಂತಲೇ ತಿಳ್ಕೊಳ್ಳೋಣ. ಬಾಬಾ ಹೇಳ್ತಾರೆ, ಈ ಭೂಮಿ ಸಮರ್ಥ ಭೂಮಿ, ಪಾಂಡವ ಭೂಮಿ ಎಂಥ ಭೂಮಿ? ಸಮರ್ಥ ಭೂಮಿನಲ್ಲಿ ಇರ್ತಕ್ಕಂಥ ವಿಶೇಷ ಭಾಗ್ಯಶಾಲಿ ಆತ್ಮಗಳಿಗೆ ಬಾಬಾ ಭೇಟಿಯಾಗಕ್ಕೆ ಬಂದಿದ್ದಾರೆ. ಆ ಭೂಮಿನಲ್ಲಿ ಬರೋದ್ರಿಂದ ಅನೇಕ ಆತ್ಮಾವಂಕ ವ್ಯರ್ಥ ಸಮಾಪ್ತ ಹೋ ಜಾತಾ ಹೈ. ಅಲ್ಲಿ ಕಾಲಿಟ್ಟರೆ ಸಾಕು, ವ್ಯರ್ಥ ಆಟೋಮೆಟಿಕ್ಕಾಗಿ ಏನಾಗ್ಬಿಡ್ತದೆ? ಸಮಾಪ್ತಿ ಆಗಿಬಿಡ್ತದೆ. ಸಬ್ ಸಮರ್ಥ ಬನ್ ಜಾತೆ ಹೈ. ಆ ಭೂಮಿನಲ್ಲಿ ಕಾಲಿಟ್ಟರೆ ಸಾಕು, ಎಲ್ಲ ಆತ್ಮಗಳೇನಾಗ್ಬಿಡ್ತಾರೆ? ಸಮರ್ಥ ಆಗಿಬಿಡ್ತಾರೆ. ಅನೇಕ ಪ್ರಕಾರಕ್ಕೆ ಅನುಭವಂಕ ಖಜಾನಾ ಸಹಜ್ ಪ್ರಾಪ್ತ ಕರ್ ಲೇತೆ ಹೈ. ಅನೇಕ ಪ್ರಕಾರದ ಅನುಭವದ ಖಜಾನೆಯ ಅನುಭವವನ್ನು ಸಹಜವಾಗಿ ಅವ್ರು ಏನು ಮಾಡ್ಕೋತಾರೆ? ಪ್ರಾಪ್ತಿ ಮಾಡ್ಕೋತಾರೆ. ಯಾರು? ಎಲ್ಲ ಕಡೆಯಿಂದ ಬಂದಂಥ ಆತ್ಮಗಳು, ಅಲ್ಲಿ ಕಾಲಿಟ್ಟಂಥ ಆತ್ಮಗಳಿಗೆ. ऐसी भूमि जिस द्वारा जो वरदान चाहे वह वरदान याद और भूमि के आधार से सहज ही पा सकते हैं. ऐसी भूमि, अंಥ ಭೂಮಿ, जिस द्वारा जो वरदान, ಯಾರ ಮುಖಾಂತರ ಯಾವ ವರದಾನ, ಯಾವುದು ಬೇಕೋ ಆ ವರದಾನ ಯಾದ್ और ಭೂಮಿ के आधार से, ನೆನಪು ಮತ್ತು ಭೂಮಿಯ ಆಧಾರದಿಂದ ಸಹಜವಾಗಿ ನಾವು ಪಡ್ಕೊಳ್ಬೋದು ಅಂತ ಹೇಳ್ತಾರೆ ಬಾಬಾ. ಇಷ್ಟೊಂದು ಬ್ರಹ್ಮಕುಮಾರಿ ಆತ್ಮಗಳಲ್ಲದೇ ಬೇರೆ ಆತ್ಮಗಳು ಅಲ್ಲಿ ಪಾಂಡವ ಭವನಕ್ಕೆ ಬಂದಾಗ, ಶಾಂತಿ ಸ್ತಂಭದ ಎದುರುಗಡೆ ನಿಂತಾಗ ಅನೇಕ ಆತ್ಮಗಳಿಗೆ ಸಾಕ್ಷಾತ್ಕಾರಗಳೇ ಆಗಿದ್ದಾವೆ. ಈಗ ರಾಮದೇವ್ ಬಾಬಾ ಹೇಳ್ತಾರೆ ತಮ್ಮ ಅನುಭವದಲ್ಲಿ, ಅಲ್ಲಿ ಹೋಗಿ ನಿಂತ ಕೂಡಲೇ ಅಲ್ಲಿ ಶಾಂತಿ ಸ್ತಂಭದ ಎದುರುಗಡೆ ಹೋಗಿ ನಿಂತ ತಕ್ಷಣ ಅವ್ರಿಗೊಂದು ಅಗಾಧವಾದ ಅನುಭವ ಆಯ್ತಂತೆ. ಅವರಕ್ಕೆ ಇಲ್ಲೇ ನಮ್ಮಲ್ಲಿ ಒಬ್ಬರು ಯರ್ನಾಳ್ ಸ್ವಾಮಿಗಳು ಅಂತಿದ್ದಾರಲ್ಲ, ಅವರು ಹೋಗಿದ್ದರು. ಅಲ್ಲಿ ಆ ಸ್ಥಾನದ ಒಂದು ಶಕ್ತಿನೇ ಬೇರೆ ಇದೆ ಅಂತ ಹೇಳಿದರು. ಅವ್ರು ಬಿಡ್ರಿ, ನಮ್ಮೊಬ್ಬರು ಮೇಡಮ್ ಹೋಗಿದ್ರಲ್ಲೇ, ಅಲ್ಲಿ ಏನೋ ಬೇರೆ ಒಂದು ಶಕ್ತಿ ಇದೆ ರೀ ಅಂತ ಹೇಳಿದರು. ಹೊರಗಿನವ್ರಿಗೆ ಸಹಿತ ಅನುಭವ ಆಗ್ತದೆ. ಅದನ್ನೇ ಹೇಳ್ತಾರೆ ಬಾಬು, ಆತ್ಮಗಳಲ್ಲಿ ಬಂದ ತಕ್ಷಣ ವ್ಯರ್ಥ ಸಮಾಪ್ತ ಆಗಿಬಿಡ್ತದೆ. ಆಯಾಯ ಆತ್ಮಗಳಿಗೆ ಏನೇನು ಇಚ್ಛೆಗಳಿದಾವೋ, ಏನೇನು ವರದಾನಗಳಿದಾವೋ ಸಿಕ್ಬಿಡ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಹೇಳ್ತಾರೆ, ಐಸಿ ಭೂಮಿಕೆ ನಿವಾಸಿ ಸ್ವಯಂ ಕ್ಯಾ ಹೋಂಗೆ. ಇದಲ್ಲೇ ಇರುವವರು, ಇಂಥ ನಿವಾಸಿ, ಎಂಥ ಸ್ಥಾನದು? ತೀರ್ಥಸ್ಥಾನ. ಅಂಥ ತೀರ್ಥಸ್ಥಾನದ ನಿವಾಸಿಗಳಿಗೆ ನಿಮಗೆ ಏನು ಸಿಗಲಿಕ್ಕಿಲ್ಲ? ಸ್ವಯಂ ಕ್ಯಾ ಹೋಂಗೆ, ನೀವೇನಾಗಲಿಕ್ಕಿಲ್ಲ. भक्त लोग इस दिव्य भूमि के व श्रेष्ठ स्थान के दर्शन के लिए अब तक भी तड़पते रहते.
ಭಕ್ತಲೋಗ ಯಾರು ಭಕ್ತಿ ಮಾಡ್ತಾ ಇದ್ದಾರೋ ಇಂಥ ದಿವ್ಯ ಭೂಮಿಯ ಶ್ರೇಷ್ಠ ಸ್ಥಾನದ ದರ್ಶನ ಮಾಡ್ಕೊಳ್ಬೇಕು ಅಂತ ಇನ್ನೂ ಹೊರಗಡೆ ಇದ್ದಾರೆ ಅವ್ರು ನಾವಿನ್ನೂ ಮೌಂಟ್ ಅಬುಕ್ಕೆ ಹೋಗೋದಾಗ್ಲಿಕ್ಕತ್ತಿಲ್ರಿ, ಮೌಂಟ್ ಅಬುಕ್ಕೆ ಬರಬೇಕಾಗಿದ್ರಿ, ನಾವು ಮೌಂಟ್ ಅಬುಕ್ಕೆ ಬರೋಕ್ಕಾಗ್ತಿಲ್ಲ ಅಂತೇಳಿ ಏನು ಮಾಡ್ಲಿಕ್ಕತ್ತಾರೆ, ಆಗ್ತಿದೆ ಅವ್ರಿಗೆ ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ, ಐಸೆ ಭೂಮಿ ಪರ್ रहने वाले ದರ್ಶನೀಯ ಮೂರ್ತಿ ಹೇ. ಇಂಥ ಭೂಮಿನಲ್ಲಿ ಇರ್ತಕ್ಕಂಥವ್ರು ನೀವು ದರ್ಶನೀಯ ಮೂರ್ತಾಗಿದ್ದೀರಾ. ದರ್ಶನೀಯ ಮೂರ್ತಿ ಅಂದ್ರೇನು? ನಿಮ್ಮ ನೋಡಿದ ತಕ್ಷಣ ಅವ್ರಿಗೆ ಏನಾಗಬೇಕು? ಖುಷಿ ಎಲ್ಲ ಸಿಗಬೇಕು. ಜೈಸಾ ಸ್ಥಾನ್ ಕಾ ಮಹತ್ವ ಹೇ ಐಸೆ ಹಿ ಸ್ಥಿತಿ ಭಿ ರಹತಿ ಹೇ. ಹೇಗೆ ಸ್ಥಾನದ ಮಹತ್ವ ಇದೆಯೋ ನಮ್ಮ ಸ್ಥಿತಿನೂ ಅದೇ ಥರ ಇರ್ತದೆ. ಸ್ಥಿತಿ ಸೆ ಸ್ಥಾನ್ ಕಿ ಮಹಿಮಾ ಜ್ಯಾದಾ ಹೇ. ಸ್ಥಿತಿಗಿಂತ ಸ್ಥಾನದ ಮಹಿಮೆ ಜಾಸ್ತಿ ಇದೆಯಾ ಅಥವಾ ಸ್ಥಾನಕ್ಕಿಂತ ಸ್ಥಿತಿ ಮಹತ್ವ ಇದೆಯಾ ಅಂತ ಕೇಳ್ತಾರೆ ಬಾಬಾ. दूर रहने वाले सिर्फ मधुबन की स्मृति से ही समर्थ बन जाते हैं. ಅದಕ್ಕೆ ದಿನಾಲು ಒಂದು ಟೈಮ್ ಹೋಗಿ ಬರ್ಬೇಕು ನಾವು. ದೂರ ಇದ್ದರೂ ಕೂಡ ಚಾರ್ಧಾಮವನ್ನು ನೆನಪು ಮಾಡಿ ಏನು ಮಾಡ್ತಿದ್ದಾರೆ? ತಮ್ಮ ಸ್ಥಿತಿಯನ್ನು ಸಮರ್ಥ ಮಾಡ್ಕೊಳ್ತಿದ್ದಾರೆ. ತೋ ಮಧುಬನ್ ನಿವಾಸಿ ಕ್ಯಾ ಹೋಂಗೆ? ಇದನ್ನು ನೀವು ಮಧುಬನ್ ನಿವಾಸಿ ಏನಾಗಬೇಕು? ದೂರ ಬಾಬಾ ಹೇಳ್ತಾರೆ, ಜೈಸಾ ಮಹತ್ವ ಹೇ ವೈಸೆ ಹಿ ಮಹಾನ್ ಹೇ. ಆ ಭೂಮಿಗೆ ಎಷ್ಟು ಮಹತ್ವ ಇದೆಯೋ ಅಷ್ಟು ನೀವು ಮಹಾನ್ ಆಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಮಧುಬನ್ ಸ್ಥೂಲ್ ಸೂಕ್ಷ್ಮ ಪ್ರಾಪ್ತಿಯೋಂ ಕಾ ಭಂಡಾರ ಹೇ. ಮಧುಬನ್ ಏನಿದೆ? ಸ್ಥೂಲ ಮತ್ತು ಸೂಕ್ಷ್ಮ ಪ್ರಾಪ್ತಿಗಳ ಭಂಡಾರನೇ ಇದೆ. ಸಭಿ ಅಪ್ನಿ ಸ್ಪೀಡ್ और ಸ್ಟೇಜ್ ಶ್ರೇಷ್ಠ ಸಮಜ್ತೆ ಹೋ. ಎಲ್ಲರೂ ನೀವು ಏನಂತಾರೆ ಬಾಬಾ? ಮಧುಬನ್ ನಿವಾಸಿಗಳಿಗೆ ಹೇಳ್ತಾರ, ನಿಮ್ಮ ಪುರುಷಾರ್ಥದ ಸ್ಪೀಡು, ನಿಮ್ಮ ಸ್ಥಿತಿ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದೀರಾ. ಮಧುಬನ್ ನಿವಾಸಿಯೋಂಕೋ ಜೋ ಸಾಧನ ಹೇ. ಮಧುಬನ ನಿವಾಸಿಗಳಿಗೆ ಒಂದು ಸಾಧನ ಯಾವುದೋ? ಸಂಘ ಹೇ. ಮಧುಬನ ನಿವಾಸಿಗಳದ್ದು ನಿಮ್ಮದೇನಿದೆ? ಸಂಘ ಇದೆ. ಭೂಮಿಗೆ ಮಹತ್ವ ಕಾ ಸಹಯೋಗ ಹೇ. ನಿಮಗೆ ಮಧುಬನ ನಿವಾಸಿಗಳಿಗೆ ಬಾಬಾನ ಸಂಘನೂ ಇದೆ, ಪರಿವಾರ ಸಂಘನೂ ಇದೆ, ಭೂಮಿಯ ಮಹತ್ವದ ಇಂಥ ಭೂಮಿಯ ಸಹಯೋಗನೂ ಇದೆ. ವಾಯುಮಂಡಲ ಕಾ ಸಹಜ ಸಾಧನ ಹೇ. ಉಸಿ ಪ್ರಮಾಣ ಸಿದ್ಧಿ ಸ್ವರೂಪ ಹೇ. ಇಷ್ಟೆಲ್ಲ ಇದೆ ನಿಮಗೆ. ಅದಕ್ಕನುಸಾರವಾಗಿ ನೀವು ಸಿದ್ಧಿ ಸ್ವರೂಪ ಆಗಿದ್ದೀರಾ. ವರ್ಷ ಬೀತೆ, ಅನೇಕ ವರ್ಷಗಳು ಕಳೆದವು. ಯಹ ವರ್ಷ ಭೀ ಬೀತ್ ಗಯಾ. ಈ ವರ್ಷನೂ ಹೋಯಿತು. ನಯಾ ವರ್ಷ ಚಾಲು ಹೋ ಗಯಾ. ಹೊಸ ವರ್ಷನೂ ಬಂತು. ಇಸ್ಕಾ ಭೀ ಮಾಸ್ ಪೂರ ಹೋ ಗಯಾ. ಈ ತಿಂಗಳನೂ ಮುಗೀತು. ಯಾವುದು? ಜನವರಿ ತಿಂಗಳನೂ ಮುಗೀತು. ಏಕ್ ಮಾಸ್ ಕಿ ರಿಸಲ್ಟ್ ಮೇ ಭೀ ಅನುಭವ ಕ್ಯಾ ರಹಾ. ಈ ಹೊಸ ವರ್ಷದ ಜನವರಿ ತಿಂಗಳದ ರಿಸಲ್ಟ್ ಏನು ಬಂತು? ಏಕ್ ಮಾಸ್ ಕಿ ರಿಸಲ್ಟ್ ಮೇ ಭೀ ಅನುಭವ ಕ್ಯಾ ರಹಾ. ಚಡ್ತಿ ಕಲಾ ಕಾ ಅನುಭವ ರಹಾ. ಜನವರಿ ಮಾಸ ಹೆಂಗೆ ಆಚರಣೆ ಮಾಡ್ತಾರೆ? ಮೌನ ಇರ್ತಾರೆ, ಅವ್ಯಕ್ತ ಸ್ಥಿತಿನಲ್ಲಿರ್ತಾರೆ, ಏನೆಲ್ಲ ಮಾಡ್ತೀವಲ್ಲ ಪುರುಷಾರ್ಥ. ಏನು ಅನುಭವ ಆಯಿತು? ಹರ್ ಕದಮ್ ಜಮಾ ಕರ್ನೆ ವಾಲಾ ಅರ್ಥಾತ್ ಸಮರ್ಥ ರಹಾ. ಸ್ವಯಂ ಕೆ ಪ್ರತಿ और ಸರ್ವ ಕೆ ಪ್ರತಿ ವಿಘ್ನ ವಿನಾಶಕ ರಹೆ. ಕೇಳ್ತಾರೆ ಬಾಬಾ. ಇಡೀ ಮಾಸ್ ಹೆಜ್ಜೆ ಹೆಜ್ಜೆನಲ್ಲಿ ನೀವು ಗಳಿಕೆ ಮಾಡಿಕೊಂಡ್ರ ಅಂದರೆ ಸಮರ್ಥ ಆದ್ರಿ. ನಿಮ್ಮ ಪ್ರತಿ ಎಲ್ಲರ ಪ್ರತಿ ವಿಘ್ನ ವಿನಾಶಕ ಆದ್ರ. जबकि समय समीप आ रहा है तो चारों ही सब्जेक्ट में मार्क्स चाहिए. ಸಮಯ ಸಮೀಪ ಬಂದ ಹಾಗೆ 4 ವಿಷಯಗಳಲ್ಲಿ ಏನು ಬೇಕು? ಮಾರ್ಕ್ಸ್ ಬೇಕು. जैसे सेवा के लिए सभी के मुख से एक आवाज़ निकलता है कि सेवाधारी बहुत अच्छे हैं. ಬಾಬಾ ಹೇಳ್ತಾರೆ, ಹೇಗೆ ಸೇವೆಗಾಗಿ ಎಲ್ಲರ ಮುಖದಿಂದ ಇದೇ ಶಬ್ದ ಬರ್ತದೆ, ಸೇವಾಧಾರಿ ಬಹುತ್ ಅಚ್ಚೆ ಹೇ. ಸೇವಾಧಾರಿಗಳು ಬಹಳ ಒಳ್ಳೆಯವರಿದ್ದಾರೆ, ಶ್ರೇಷ್ಠ ಇದ್ದಾರೆ. ವೈಸೆ ಹಿ ಹಾಗೆಯೇ ಜ್ಞಾನ ಯೋಗ और ಧಾರಣಾಯುಕ್ತ ಭೀ ಹೋ. ಬರೀ ಸೇವಾಧಾರಿ ಆಗೋದಲ್ಲ, ಜ್ಞಾನಿನೂ ಆಗಬೇಕು, ಯೋಗಿನೂ ಆಗಬೇಕು, ಧಾರಣಾವಾಲಿ ಆಗಬೇಕು. जैसे टोटल वायुमंडल में स्वर्ग का अनुभव करते हैं. ಟೋಟಲ್ ವಾಯುಮಂಡಲ ಏನಾಗಿರಬೇಕು?
ಸ್ವರ್ಗ ಅನುಭವ ಆಗಬೇಕು. ಆಯ್ತಲ್ಲ, ಮೊನ್ನೆ ನಮಗೂ ಸ್ವರ್ಗದ ಅನುಭವನೇ. ಏನೇನು ನಿಶ್ಚಿಂತ, ಏನೇನು ಅದು ಇಲ್ಲ, ಹಂಗೆ ಹಾಕಿಲ್ಲ, ಹಿಂಗೆ ಹಾಕಿಲ್ಲ, ಹಂಗೆ ಹಾಕಿಲ್ಲ, ಎಲ್ಲ ಓಕೆ 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 ಅಷ್ಟು ಹೇಳ್ತಾರೆ ಬಾಬಾ. ಹಂಗೆ ಅನುಭವ ಇದೆಯಾ? ಟೋಟಲ್ ವಾಯುಮಂಡಲ ಮೇ ಏನು ಸ್ವರ್ಗದ ಅನುಭವ ಇರಬೇಕು. ವೈಸೆ ವ್ಯಕ್ತಿಗತ ಭೀ ಸ್ವರ್ಗವಾಲೆ, ಹಾಗೆಯೇ ವ್ಯಕ್ತಿಗತನೂ ಕೂಡ ಸ್ವರ್ಗವಾಲೆ. ಅರ್ಥಾತ್ ಸ್ವರ್ಗ ಅಂದರೆ ಸರ್ವಪ್ರಾಪ್ತಿ. ಸ್ವರ್ಗ ಅಂದರೆ ಏನು ಹೇಳ್ತಾರೆ ಬಾಬಾ? ಸರ್ವ ಪ್ರಾಪ್ತಿ ಸ್ವರೂಪ ಅನುಭವ ಕರೆ. ನೀ ಎಲ್ಲಿರ್ತೀಯೋ ಅಲ್ಲಿ ನನಗೆ ಎಲ್ಲ ಪ್ರಾಪ್ತಿ ಇದೆ ಅಂತ ಅನುಭವ ಮಾಡಿದರೆ ಅದೇ ಸ್ವರ್ಗ ಅಂತಾರೆ ಬಾಬಾ. ಅನುಭವಕ್ಕರೆ ಬಂದವರೆಲ್ಲ ಏನು ಮಾಡಬೇಕಿಲ್ಲ? ಎಲ್ಲ ಪ್ರಾಪ್ತಿಗಳು ನನಗೆ ಆಗಿಬಿಟ್ಟು ಅಂತ ಅನುಭವ ಆಗಬೇಕು ಎಲ್ಲ ಆತ್ಮಗಳಿಗೆ. ಚಲ್ತೆ ಫಿರ್ತೆ ಏಕ್ ತೋಕು ಫರಿಸ್ತಾ ನಜರಾಯ್. ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಏನು ಅನ್ನಿಸ್ಬೇಕು? ಇವರೆಲ್ಲ ಪರಿಗಳಿದ್ದಾರೆ, ಫರಿಸ್ತಾ ಇದ್ದಾರೆ ಅಂತ. ಅಚ್ಚಾ, ಇಸ್ ವರ್ಷ ಸಭಿ ವರ್ಗ ವಾಲೋಂಕೋ ಸಂಪರ್ಕ ಮೇ ಲಾವ್. ಈ ವರ್ಷ ಎಲ್ಲ ಥರದ ಆತ್ಮಗಳನ್ನು ಸಂಪರ್ಕದಲ್ಲಿ ತಗೊಂಡು ಬನ್ನಿ. ऐसे संपर्क में हो जो अपनी अथॉरिटी से इशारा मिलते ही सब कार्य संपन्न करते. ಈ ರೀತಿ ಸಂಪರ್ಕ ಬರಬೇಕು. ತಮ್ಮ ಅಥಾರಿಟಿಯಿಂದ, ಬರೀ ಇಶಾರೆಯಿಂದಲೇ ಎಲ್ಲ ಕಾರ್ಯಗಳು ಸಂಪನ್ನ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಸಮಯ ಪರ್ ಸಂಪರ್ಕ करते हो, बाद में संपर्क हल्का हो जाता है. अभी संपर्क बढ़ाओ. ಸಂಪರ್ಕನ ಏನು ಮಾಡ್ತಾ ಹೋಗಿ? ಹೆಚ್ಚು ಮಾಡ್ತಾ ಹೋಗಿ. जैसे शुरू में लक्ष्य रहता था कि हर एक का भाग्य जरूर बनाना है. ಬಾಬಾ ಹೇಳ್ತಾರೆ, ಶುರುದಲ್ಲಿ ಗುರಿ ಇತ್ತು, ಏನು? ಎಲ್ಲ ಆತ್ಮಗಳ ಭಾಗ್ಯ ಮಾಡಲೇಬೇಕು. वैसे अब लक्ष्य हो कि हर वर्ग की आत्माओं को संपर्क में लाकर विशेष सेवा के अर्थ निमित्त बनाकर सहयोग ले. ಹಾಗೆಯೇ ಈ ಸಾರಿನೂ ನೀವೇನು ಮಾಡಬೇಕಂತಾರೆ ಬಾಬಾ? ಎಲ್ಲ ವರ್ಗದವರನ್ನು ನೀವೇನು ಮಾಡಬೇಕು? ಸಂಪರ್ಕದಲ್ಲಿ ತಗೊಂಡು ಬರಬೇಕು. ಬಾಬಾ ಹೇಳ್ತಾರೆ ಅದಕ್ಕೆ ನಿಮಿತ್ತ ಆಗಿ ಸಹಯೋಗಿ ಆಗಬೇಕು. ಅಭಿ ಸಭಿ ಸ್ಥಾನೋ ಪರ್ ಮಧ್ಯಮ ಕ್ವಾಲಿಟಿ ಹೇ. ಈಗ ಎಲ್ಲ ಸ್ಥಾನದಲ್ಲಿ ಕ್ವಾಲಿಟಿ ಏನಿದೆ ಅಂತ ಹೇಳ್ತಾರೆ ಬಾಬಾ? ಮಧ್ಯಮ ಕ್ವಾಲಿಟಿ ಇದೆ. ಲೇಕಿನ್ ಆಖರಿನ್ ತೋ ಸಬ್ ತಕ್ ಪਹੁಂಚನಾ ಹೇ. ಕೊನೆಗೆ ಎಲ್ಲರಿಗೂ ಹೇಳಬೇಕಾಗ್ತದೆ. ऐसे विशेष आत्मा निकले जो एक द्वारा अनेकों को संदेश प्राप्त हो जाए. ಈ ಥರ ಆತ್ಮಗಳು ಬರಬೇಕು, ಒಬ್ಬರಿಂದ ಎಲ್ಲ ಕಡೆ ಸಂದೇಶ ಹೋಗಬೇಕು. ಉಮಂಗ್ ಉತ್ಸಾಹ ಪೈದಾ ಹೋ ಜಾಯೆ ತಬ್ ತೋ ಕ್ಯೂ ಲಗೇಗಿ. ಅವರಲ್ಲಿ ಏನು ತುಂಬಬೇಕು? ಉಮಂಗ್ ಉತ್ಸಾಹ ತುಂಬಬೇಕು, ಆವಾಗ ಕ್ಯೂ ಬರ್ತದೆ, ಕ್ಯೂ ಹತ್ತದೆ ಅಂತಾರೆ ಬಾಬಾ. ಇಸ್ ವರ್ಷ ಯಹ ಕ್ವಾಲಿಟಿ ಕಿ ಸರ್ವಿಸ್ ಹೋನಿ ಚಾಹಿಯೆ. ಈ ವರ್ಷ ಸೇವೆ ಹೆಂಗಾಗಬೇಕು? ಕ್ವಾಂಟಿಟಿ ಸರ್ವಿಸ್ ಆಗಬಾರ್ದು, ಖಾಲಿ ಕ್ವಾಲಿಟಿನೂ ಬೇಕು ಅಂತಾರೆ ಬಾಬಾ. ವಿಶ್ವ ಪಿತಾ ಕಾ ಟೈಟಲ್ ಹೇ ತೋ ವಿಶ್ವ ಮೇ ತೋ ವೆರೈಟಿ ಚಾಹಿಯೇನಾ. ವಿಶ್ವಪಿತ ಶಿವಬಾಬಾ ಏನಿದ್ದಾರೆ? ವಿಶ್ವದ ತಂದೆ. ವಿಶ್ವ ಅಂದ ತಕ್ಷಣ ಎಲ್ಲ ವೆರೈಟಿ ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ ಬಾಬಾ. ನಾಸ್ತಿಕ್ ಭೀ ಹೋತೋ ಸಂಪರ್ಕ ಮೇ ಜರೂರ್ ಆಯೆ. ಅವ್ರು ನಾಸ್ತಿಕ್ ಇರಲಿ, ಏನೇ ಇರಲಿ, ಅವ್ರನ್ನ ಏನು ಮಾಡಿರಿ? ಸಂಪರ್ಕದಲ್ಲಿ ಇಟ್ಕೊಳ್ಳಿ ಅಂತಾರೆ ಬಾಬಾ. ಜ್ಞಾನ ಕೋ ಭೀ ನ ಸುನೆ ಲೇಕಿನ್ ಪರಿವರ್ತನ್ ದೇಖ್ ಕರ್ ಸಂಪರ್ಕ ಮೇ ಆಯೆ. ಅವರು ಜ್ಞಾನ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಪರಿವರ್ತನೆ ನೋಡಿಕೊಂಡು ಅವ್ರು ಏನಾಗಬೇಕು? ನಮ್ಮ ಸಂಪರ್ಕದಲ್ಲಿ ಬಂದ್ಬಿಡಬೇಕು. ನೈ ವಿಶ್ವಕ್ಕೆ ಸ್ಥಾಪನಾ ಕೆ ಲಿಯೆ सब प्रकार के बीज चाहिए. ಯಾಕೆ ಹೇಳ್ತಾರೆ ಬಾಬಾ ಅಂದರೆ, ಹೊಸ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ಎಲ್ಲ ತರಹದ ಆತ್ಮಗಳು ಬೇಕು. ಎಜುಕೇಷನಿಸ್ಟ್ ಬೇಕು, ಕಾರ್ಪೆಂಟರ್ಸ್ ಬೇಕು, ಬಂಗಾರ ಪತ್ತಾರುಗಳು ಬೇಕು, ಎಲ್ಲ ವರ್ಗದ ಕಲಾಕಾರರು ಬೇಕಾಗ್ತದಲ್ಲಿ ಇಲ್ಲೇ ಸತ್ಯುಗದಲ್ಲಿ. ಅದಕ್ಕೆ ಎಲ್ಲ ವರ್ಗದ ಆತ್ಮಗಳಿಗೂ ನೀವೇನು ಮಾಡಬೇಕಾಗ್ತದೆ? ಸಂಪರ್ಕದಲ್ಲಿ ತಗೊಂಡು ಬರಬೇಕು. सब प्रकार के बीज चाहिए तब विश्व कल्याणकारी बन सकेंगे. धर्म राज्य के नेताएं भी इतना जरूर माने कि इन्हों का परिवर्तन और जो विधि है वह बहुत अच्छी है.
ಹೊರಗಡೆ ಧಾರ್ಮಿಕ ಆತ್ಮಗಳು, ರಾಜನೈತಿಕ ಆತ್ಮಗಳು, ಎಲ್ಲ ಥರದ ಆತ್ಮಗಳಿಗೂ ಏನಾಗಬೇಕು, ಗೊತ್ತಾಗಬೇಕು ಏನು ಅಂತ. ಇನ್ಹೋಂಕಾ ಪರಿವರ್ತನ್, ಇವರ ಪರಿವರ್ತನ ಮತ್ತು ಇವರ ವಿಧಿ ಬಹಳ ಚೆನ್ನಾಗಿದೆ ಅಂತ ಹೇಳಬೇಕು. ಆ ಥರ ನೀವು ತಯಾರಾಗಬೇಕು. ಧರ್ಮ ನೇತಾಯೇ ಭಿ ಐಸೆ ಅನುಭವ ಕರ್ ಸಹಯೋಗ ಮೇ ಆएंगे. ಧರ್ಮ ನೇತಾಗಳು, ಗುರುಗಳು, ಧಾರ್ಮಿಕ ಗುರುಗಳು ಸಹಿತ ಏನು ಮಾಡ್ತಾರೆ, ಅನುಭವ ಮಾಡಿಕೊಂಡು ನಮಗೆ ಸಹಯೋಗ ಕೊಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.